ಎಲ್ರಿಗೂ ಫೈನಾನ್ಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಮಾದೇವ್ ಪ್ರಭು ಅಂತ. ಬಹುಶಃ ನೀವು ಯೋಚನೆ ಮಾಡ್ತಾ ಇರ್ಬೋದು, ಈ ಚಾನಲಲ್ಲಿ ಹುಡುಗಿ ಇದ್ಲು ಅಂತ. ಈಗೇನು ಹುಡುಗ ಬಂದ್ಬಿಟ್ಟು ಅವ್ನು ಬೇರೆ ಚಾನಲ್ ಏನಾದ್ರು ನೋಡ್ತಾ ಇದ್ದೀರಾ ಅಂತ. ಇಲ್ಲ, ಅದೇ ಚಾನಲ್. ಎಷ್ಟೊಂದು ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರವ್ರ ಓನ್ ಸ್ಟೈಲ್, ವೇ ಆಫ್ ಸ್ಟೈಲ್ ಇರ್ತದೆ ಇನ್ವೆಸ್ಟ್ ಮಾಡ್ಬೇಕಾರೆ. ಕೆಲವರು ನ್ಯೂಸ್ ನೋಡಿ ಇನ್ವೆಸ್ಟ್ ಮಾಡ್ತಾರೆ, ಕೆಲವರು ಟಿಪ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಟೆಲಿಗ್ರಾಮ್ ಟಿಪ್ಸು ಅಥವಾ ಯೂಟ್ಯೂಬಲ್ಲಿ ಯಾರು ಟಿಪ್ಸ್ ಕಾಲ್ ಮಾಡೋದು. ಕೆಲವರು ಅವರೇ ಡೀಪ್ ರಿಸರ್ಚ್ ಆಗು ಇನ್ವೆಸ್ಟ್ ಮಾಡ್ತಾರೆ. ಅವ್ರವ್ರದೇ ಓನ್ ಸ್ಟೈಲ್ ಇರ್ತದೆ. ಈಗ ಇದೇ ಸ್ಟೈಲ್ ಕರೆಕ್ಟು, ಇದೇ ಸ್ಟೈಲ್ ತಪ್ಪು ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕಂತ ಅಂದರೆ ಅವ್ರು ಹೆಂಗೆ ಇನ್ವೆಸ್ಟ್ ಹೋಗಿರ್ತಾರೆ ಅದನ್ನೇ ಮಾಡ್ತಾ ಇರ್ತಾರೆ. ಈ ಚಾನಲ್ ಏನಕ್ಕೆ ಮಾಡಿರೋದು ಅಂತಂದರೆ, ಪ್ರತಿ ಒಂದು ಬಿಸ್ನೆಸ್ನೂ ಡೀಪಾಗಿ ಹೆಂಗೆ ಅನಾಲಿಸಿಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮೇಯ್ನಾಗಿ ಕ್ರಿಯೇಟ್ ಮಾಡಿರೋದು ಅಂತ ಈ ಚಾನಲ್. ಈ ಚಾನಲಲ್ಲಿ ಬಹುಶಃ ಫ್ಯೂಚರಲ್ಲಿ ಒಂದು 100ರಿಂದ 250 ಕಂಪ್ನಿ ಹೆಂಗೆ ಅನಾಲಿಸಿಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಮಾಡ್ಬೋದು. ಆದರೆ ನಮ್ಗೆ ಆ್ಯಕ್ಚುಲಾಗಿ ಏನು ಬೇಕಾಗಿರೋದು ಅಂತ ಅಂದರೆ, ನಾವು ಬದುಕಿರೋ ತನಕನೂ, ನಾವು ಸಾಯೋ ತನಕ ಏನು ನಮ್ಗೆ ಆ್ಯಕ್ಚುಲಾಗಿ ಬೇಕಾಗಿರೋದು ಅಂತಂದರೆ ಕ್ವಾಲಿಟಿ ಸ್ಟಾಕ್ಸ್ ಬೇಕು. ಕ್ವಾಲಿಟಿ ಸ್ಟಾಕ್ಸ್ ಎಷ್ಟು ಬೇಕಪ್ಪ? ನಮಗೆ 100 ಬೇಕಾ? ನಾವು 100 ವೀಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲ, ಬೇಕಾಗಿರೋದು ನಮಗೆ 18ರಿಂದ 20 ಮ್ಯಾಕ್ಸ್. ಆ 18ರಿಂದ 20 ಸ್ಟಾಕ್ಸೇ ಸಾಕು ನಮಗೆ ಮ್ಯಾಕ್ಸಿಮಮ್ ರಿಟರ್ನು ಮತ್ತು ಯೂಜ್ ವೆಲ್ತ್ ಕ್ರಿಯೇಟ್ ಮಾಡ್ಕೊಡೋಕ್ಕೆ. ಆ 18ರಿಂದ 20 ಸ್ಟಾಕಲ್ಲೇ ಒಳ್ಳೆ ರಿಟರ್ನ್ನ ನಾವು ಗೇನ್ ಮಾಡ್ಬೋದು. ನಾವು 100ರಿಂದ 150 ಕಂಪ್ನಿ ನಾವು ಈ ಚಾನಲಲ್ಲಿ ಹಾಕೋದ್ರಿಂದ ನೀವೇನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂತಂದರೆ, ಪ್ರತಿ ವಿಡಿಯೋಲು ನಿಮಗೆ ಮ್ಯಾಕ್ಸಿಮಮ್ ಏನೇನು ಲರ್ನಿಂಗ್ಸ್ ಆಗ್ತಿದೆ ಅದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನೋಟ್ ಮಾಡಿ ಇಟ್ಕೋಬೇಕು. ದಯವಿಟ್ಟು ಏನು ಮಾಡಿ ಅಂತಂದರೆ, ನಮ್ಮ ವೀಡಿಯೋಗಳು ನೋಡ್ಬೇಕಾದ್ರೆ ನೀವು ಬಿಂಜ್ ವಾಚ್ ಮಾಡಬೇಡಿ, ಸುಮ್ಮನೆ ಸ್ಕ್ರಾಲ್ ಮಾಡೋದು ಅಥವಾ ಟೈಮ್ ಪಾಸ್ಗೆ ನೋಡಬೇಡಿ. ನೀವು ವೀಡಿಯೋ ನೋಡ್ಬೇಕಾದ್ರೆ ಒಂದು ಪಕ್ಕದಲ್ಲಿ ಒಂದು ನೋಟ್ಸ್ ಇಟ್ಕೊಳ್ಳಿ. ಈಗ ನಾನು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದು ದಯವಿಟ್ಟು ಪಾಸ್ ಮಾಡಿಬಿಟ್ಟು ನೋಟ್ಸ್ ಇಟ್ಕೊಂಡು ಏನೇನು ನಿಮಗೆ ಅನ್ಫೆಮಿಲಿಯರ್ ವರ್ಡ್ಸು, ಹೊಸ್ದಾಗೈತೆ ಟರ್ಮಿನಾಲಜಿ ಅಂತ ಇರ್ತದೆ, ನೋಟ್ ಮಾಡಿ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಪಾಸ್ ಮಾಡಿ ವೀಡಿಯೋನ, ಪುನಃ ರಿವಾಚ್ ಮಾಡಿ, ಬ್ಯಾಕ್ ಹೋಗಿ, ಅಥವಾ ಸ್ಲೋ ಮೋಷನಲ್ಲಿ 0.5, 0.7x ನೋಡಿ. ಪ್ರತಿಯೊಂದು ವಿಷಯನೂ ನೋಟ್ಸ್ ತಗೊಂಡು ನೋಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಫ್ಯೂಚರಲ್ಲಿ ನಾವು ಅದೇ ಪರ್ಟಿಕ್ಯುಲರ್ ಸೆಕ್ಟರ್ದು ಸಿಮಿಲರ್ ವರ್ಡ್ಸ್ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗು ನಿಮ್ಗೆ ಅನ್ಫೆಮಿಲಿಯರ್ ಅಂತ ಅನ್ಸ್ಬೋದು. ಒಂದ್ಸಲಿ ನೀವು ಅದನ್ನು ನೋಟ್ ಮಾಡ್ಕೊಂಡು ಅದನ್ನು ರಿವೈಸ್ ಮಾಡಿದ್ರೆ, ನೆಕ್ಸ್ಟ್ ನಾನು ಅದೇ ಫೆಮಿಲಿಯರ್ ಟಾಪಿಕ್ಕು ಯೂಸ್ ಮಾಡಿದ್ರೆ ಇನ್ನೂ ಅದರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗಿರ್ತದೆ. ಸ್ಟಾರ್ಟಿಂಗ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಷ್ಟಿರಲ್ಲ. ಅದೇ ನೀವು ಪುನಃ ಅದನ್ನೇ ರಿವಿಸಿಟ್ ಮಾಡ್ತು ಅಂತಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಹೋಗಿರ್ತದೆ. ಅದಕ್ಕೆ ದಯವಿಟ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಪ್ರತಿಯೊಂದು ಟಾಪಿಕ್ಕು, ಪ್ರತಿಯೊಂದು ಟರ್ಮಿನಾಲಜಿ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ. ಒಂದು ಟಿಪ್ಪು ನಾನೇನು ನಿಮ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಂಟೆಂಟ್ ಕನ್ಸಂಪ್ಷನ್ನ ಕಮ್ಮಿ ಮಾಡಿ. ಆಮೇಲೆ ನೀವು ಯಾವುದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಅನಾಲಿಸಿಸ್ಗೆ ಮತ್ತು ಡೀಪ್ ರಿಸರ್ಚ್ಗೆ ಜಾಸ್ತಿ ಟೈಮ್ ಕೊಡಿ. ನೀವು ಪ್ರತಿಯೊಂದು ಬಿಸ್ನೆಸ್ ಅನಾಲಿಸಿಸು, ಸ್ಟಾಕ್ ಟಿಪ್ಪು, ಬರೀ ವೀಡಿಯೋಗಳು ನೋಡ್ತೀನಿ ಅಂತಂದರೆ ಇನ್ವೆಸ್ಟಿಂಗಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ರಿಪೋರ್ಟ್ಗಳು ಓದಿ, ಅನಾಲಿಸಿಸ್ ಮಾಡಿ, ಡೀಪಾಗಿ ನಾವು ಯಾವುದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಂತಂದರೆ, ಕಂಪ್ನಿ ಆನ್ಯಲ್ ರಿಪೋರ್ಟ್ ಓದೋದಾಗಿರಲಿ, ಕಾನ್ಫರೆನ್ಸ್ ಕಾಲ್ ಓದೋದಾಗಿರಲಿ, ಅಥವಾ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ರಿಪೋರ್ಟ್ಗಳು ಓದೋಕ್ಕಾಗಿರಲಿ, ಅಥವಾ ಯಾವ್ದಾದ್ರು ನ್ಯೂಸು, ಪರ್ಟಿಕ್ಯುಲರ್ ಸ್ಟಾಕು ನೀವು ಯಾವ್ದು ಇನ್ವೆಸ್ಟ್ ಮಾಡಿರ್ತೀರಾ ಅದ್ರದ್ದು ರಿಲೇಟೆಡ್ ನ್ಯೂಸ್ ಏನಾದ್ರು ಇದ್ದರೆ ಅದ್ರ ನ್ಯೂಸ್ ರಿಲೇಟೆಡ್ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.